ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ GST ವ್ಯವಸ್ಥೆಯನ್ನು ಜಾರಿ ಮಾಡಲಾಯಿತು 2017ರಲ್ಲಿ. ಈಗ 4 ತೆರಿಗೆ ಸ್ಲ್ಯಾಬ್ಗಳಿದ್ದಾವೆ, ಅದನ್ನು 5ಕ್ಕೆ ಏರಿಸುವ ಪ್ರಸ್ತಾವನೆ ಬಂದಿದೆ. GST ತೆರಿಗೆ ಗರಿಷ್ಠ ಮಿತಿಯನ್ನು ಹೆಚ್ಚಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಕೆಲವು ವಸ್ತುಗಳ ಮೇಲೆ 35% ತೆರಿಗೆ ವಿಧಿಸೋದಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ಬಂದಿದೆ. GST ತೆರಿಗೆ ಸ್ಲ್ಯಾಬ್ಗಳ ಸಂಖ್ಯೆಯನ್ನು 4ರಿಂದ 5ಕ್ಕೆ ಹೆಚ್ಚಿಸುವಂತಹ ಪ್ರಸ್ತಾವನೆ ಇದು. ಐಷಾರಾಮಿ ವಸ್ತುಗಳು ಮತ್ತು ಐಷಾರಾಮಿ ಉಡುಗೆಗಳು, ಸಿಗರೇಟ್ಗಳಿಗೆ ಮತ್ತು ಪಾನೀಯಗಳಿಗೆ 35% ತೆರಿಗೆ ವಿಧಿಸುವ ಪ್ರಸ್ತಾವನೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಂದ ಈ ಪ್ರಸ್ತಾವನೆ ಬಂದಿದೆ. ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಗೆ ಡಿಸೆಂಬರ್ 21ನೇ ತಾರೀಕು ರಾಜಸ್ಥಾನದಲ್ಲಿ GST ಕೌನ್ಸಿಲ್ನ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ. ಈಗ ಯಾವ್ಯಾವ ಸ್ಲ್ಯಾಬ್ ಇದ್ದಾವೆ? ಈಗ ಇರುವಂತಹ ಸ್ಲ್ಯಾಬ್ಗಳು ಒಂದು 5% ಟ್ಯಾಕ್ಸು, 12%, 18% ಮತ್ತು 28%. ಅತ್ಯಗತ್ಯ ವಸ್ತುಗಳು, ದಿನನಿತ್ಯದ ವಸ್ತುಗಳು, ಅದಾದ ನಂತರ ಒಂದು ಸ್ವಲ್ಪ ಬೆಲೆ ಬಾಳುವ ವಸ್ತುಗಳು, ಐಷಾರಾಮಿ ವಸ್ತುಗಳು. ಈ ಆಧಾರದ ಮೇಲೆ 5, 12, 18, 28 ಟ್ಯಾಕ್ಸ್ ಹಾಕಲಾಗ್ತಾ ಇದೆ. ಈಗ ಅದಕ್ಕೆ 35% ಟ್ಯಾಕ್ಸ್ ಸ್ಲ್ಯಾಬನ್ನು ಸೇರಿಸಲಾಗ್ತಾ ಇದೆ. ಪ್ರಸ್ತಾವನೆ ಈ ರೀತಿಯಾಗಿ ಬಂದಿದೆ. ಇದು ಡಿಸೆಂಬರ್ 21ಕ್ಕೆ ನಿರ್ಧಾರ ಆಗುತ್ತೆ ಯಾವ ವಸ್ತುಗಳ ಮೇಲೆ 31% ಟ್ಯಾಕ್ಸ್ ಹಾಕಬೇಕು ಅಂತ. ಒಂದು ಯಾವ ವಸ್ತುಗಳ ಮೇಲೆ? ತಂಬಾಕು ಉತ್ಪನ್ನಗಳು, ಸಿಗರೇಟ್ಗಳ ಮೇಲೆ ಸದ್ಯಕ್ಕೆ ಟ್ಯಾಕ್ಸ್ 28% ಇದೆ. ಆ ಟ್ಯಾಕ್ಸನ್ನು 35% ಮಾಡುವಂತಹ ಪ್ರಸ್ತಾವನೆ ಇದೆ. ಇದಾದ ಮೇಲೆ ತಂಪು ಪಾನೀಯಗಳಿಗೆ ಸದ್ಯ 28% ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸನ್ನು 35% ಮಾಡುವಂತಹ ನಿರ್ಣಯವನ್ನು ಡಿಸೆಂಬರ್ 21ರ ಸಭೆಯಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ರೆಡಿಮೇಡ್ ಬಟ್ಟೆಗಳು ಸದ್ಯ 5ರಿಂದ 12% ಟ್ಯಾಕ್ಸ್ ಇದೆ. ಅದನ್ನು 5ರಿಂದ 28% ಟ್ಯಾಕ್ಸ್. ಈಗ 1,500 ಒಳಗಿನ ಬಟ್ಟೆಗಳಾದರೆ 5% ಟ್ಯಾಕ್ಸ್ ಹಾಗೆ ಇರುತ್ತೆ. ಅದಕ್ಕೂ ಹೆಚ್ಚಿನ ಬೆಲೆಯ ಉಡುಗೆಗಳಿಗೆ, ಬಟ್ಟೆಗಳಿಗೆ 28%ವರೆಗೆ ಟ್ಯಾಕ್ಸ್ ಹಾಕುವಂತಹ ನಿರ್ಧಾರವನ್ನು ಡಿಸೆಂಬರ್ 21ಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಈಗ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.